ಎಲ್ರಿಗೂ ನಮಸ್ಕಾರ ರೀ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಕರ್ಬಸಿ ಈಗ ಬಂದೆ, ನಂಗೆ ಗೊತ್ತಾಗ್ಲಿಲ್ಲವ. ನಾ ಒಳಗೆ ಅಡುಗೆ ಮಾಡಕತ್ತಿದ್ದೆ. ಈಗ ಯಾಕೆ ದನಿ ಕೇಳ್ದಂಗೆ ಆತು ನೋಡಿ, ಅದಕ್ಕೆ ಬಂದೆ. ಹೆಂಗೆ ಆರಾಮದಿಯಲ್ಲ? ಹ್ಞೂ ರೀ, ಅದಕ್ಕೆ ಮರ ಅಂದ್ಲ ಅವ್ವ, ಏನೋ ಅಡುಗೆ ಮಾಡಕತ್ತಾರ, ನೀ ಬರ್ತಿ ಅಂತಂದು ಮಕ್ಕ ತೊಗೊಂಬೋಗಿ ಶರ್ಬತ್ ಮಾಡ್ತಾನೆ ಅನ್ನಕತ್ತದ್ಲ. ಅಷ್ಟೊತ್ತಿಗೆ ನೀವು ಬಂದ್ರಿ ನೋಡ್ರಿ. ಹೌದೇನು? ಹಂಗಾರ ಮಕ್ಕ ತೊಗೊಂಬ ಶರ್ಬತ್ ಮಾಡ್ತಾನಂತ. ಇದು ನೈಟಿ ಕೊಡ್ಲೆ ಏನು ಯಾವ್ದಾರು ಚೂಡಿದಾರ್ ಕೊಡ್ಲೇವ ಹಾಕ್ಯಣಕ್ಕೆ ಈಗ ನಿನಗೆ? ನೈಟಿ ತಗೊಂತಾನೆ ಬಿಡ್ರಿ ಅದಕ್ಕೆ ಮರ. ಮತ್ತು ನೀವೇನೋ ಕೆಲಸ ಮಾಡಕತ್ತೀರನ ಮಾಡಿ ಹೋಗ್ರಿ, ನಾನಾ ತಗೊಂತಾನಂತ ನೈಟಿನ. ಹೌದಾ? ಹಂಗಾರೆ ತಗೊಂಬಿಡವ. ನೋಡಬೇ ಅದಕ್ಕೆ ಏನಾರ ಅಂದ್ಲೇನು ನಾನಾ ನೈಟಿ ತಗೊಂತಾನೆ ಅಂದದ್ದಕ್ಕೆ ನೀ ನೋಡಿ ಯಾವ ನಮ್ನಿ ಮಾಡ್ತಿದ್ಯಾ? ಅವರ ಮಾಡಂಗಿಲ್ಲವ, ನೀ ಮಾಡ್ತೀನಿ ನನಗೆ. ನೋಡು, ಅದು ಹಂಗಲ್ಲ. ಈಗ ಮೊನ್ನೆ ನಿಮ್ಮ ಮನೆ ಬಂದಾಗ ನಿನಗೆ ಹೇಳ್ದೆ ನೀನು ನೇಲ್ ಪಾಲಿಶ್ ತಗೊಂಡ್ಲು, ನಿಂಗೆ ಯಾವ್ಯಾವ ವೇಲ್ ತಗೊಂಡ್ಲು ಅಂತ ನಿನಗೆ ಸಿಟ್ಟು ಬಂದಿಲ್ಲ? ಹಂಗೆ ಇದು ಈಗ ಇದ್ರಾಗ ಕಪಾಟ್ನಾಗ ಏನಾರ ಒಂದು ಇಟ್ಟಿರ್ತಾಳ ಐಟಮ್, ಅವಾಗ ಅದು ಎಲ್ಲ ಮಿಸ್ ಆತು, ಏನೋ ಕಳೀತು ಅಂದ್ರೆ ಆಕಿ ನಿನ್ನ ಮೇಲೆ ಬರೋದಿಲ್ಲೇನು? ಆಕಿ ನಿನ್ನ ಮೇಲೆ ಸಿಟ್ಟಾಗೋದಿಲ್ಲೇನು? ಆಕಿ ನಿಮ್ಮ ಅತ್ತಿಗೆಮ್ಮ ಇರ್ಬೋದು, ನೀ ಮನ್ಯಾಗ ಹುಟ್ಟಿ ಬೆಳೆದಕ್ಕಿನ ಇರ್ಬೋದು, ನೀವು ಹೂ ಅಂತದಕ್ಕೆ ನಿಮ್ಮ ಅಣ್ಣಕ್ಕೆ ಮದುವೆ ಆಗಿರ್ಬೋದು. ಆದ್ರೆ ಇದು ಅಕ್ಕಿ ಮನೆಯವ, ನೀನು ಬಂದಿರ್ತೀಯ, ನೀನು ನನ್ನ ಮಗಳೇ ಇರ್ಬೋದು. ಆದ್ರೆ ನೀನು ನಮ್ಮ ಮನೆಗೆ ಒಂಥರ ಗೆಸ್ಟ್ ಇದ್ದಂಗೆ. ನೀನು ಹೇಳಿ ಕೇಳಿ ಮಾಡು, ಇದು ಸರಿಯಲ್ಲ. ಅವ್ರು ಹೇಳ್ದೆ ಕೇಳ್ದೆ ಅವ್ರ ರೂಮ್ಗೆ ಹೋಗೋದು, ಅವ್ರ ಕಪಾಟ್ ತೆಗಿಯೋದು, ಅದು ತಗೊಳ್ಳೋದು ಇದು ತಗೊಳ್ಳೋದು ತಪ್ಪದು. ಹಂಗೆ ಮಾಡಬೇಡ. ನಿನಗೆ ಹಿಂಗೆ ಕೇಳು, ನೋಡ್ರಿ ಅದಕ್ಕೆ ಮರ ಇಂಥದ್ದು ಬೇಕು, ಇಂಥ ತಗೊಂತಾನೆ ಅಂತ ಅಕ್ಕಿ ಕಿವಿ ಮೇಲೆ ಹಾಕಿ ನೀನು ಹೋಗ್ತಾಗ. ಈಗ ಅಕ್ಕಿನ ಹೋಗು ಅಂದ್ಲು, ಅದೇನಾಗೋದಿಲ್ಲ. ನೀನು ಅದು ಅಕ್ಕಿಗೆ ಹೇಳ್ದೆ ಕೇಳ್ದೆ ತಗೊಂಡಿದ್ದಿ ಅಂದ್ರೆ ಅದು ತಪ್ಪಾಕತಿ, ಗೊತ್ತಾ ನಿನಗೆ? ಅಲ್ಲ ಬೇ, ನೀನು ಎತ್ತ ಮಗಳನ್ನ ಮನೆಗೆ ನೀ ಗೆಸ್ಟ್ ಇದ್ದಂಗೆ ಅಂದ್ಬಿಟ್ಟಲ್ಲ ಬೇ. ನಿನಗೆ ಸೊಸೆ ಅಂದ್ರೆ ಹೆಚ್ಚಾಗ್ಬಿಟ್ರಲ್ಲ ಬೇ ನಿನಗೆ. ನೋಡು, ತಪ್ಪು ತಿಳ್ಕೊಬೇಡ. ಈಗ ನೀನು ಎಷ್ಟಾಗಲಿ ನೀ ನಮ್ಮನೆ ಪರ್ಮನೆಂಟ್ ಇರ್ಕಕತೆ ಆಗಲ್ಲ. ಒಂದು 4 ದಿನ ಇರಕ್ಕೆ ಬಂದಿರ್ತಿದ್ದಿ, ಇರಬೇಕು, ಗಂಡನ ಮನೆಗೆ ಹೋಗ್ಬೇಕು. ಇದ ವಾಸ್ತವ. ಇದನ್ನು ನೀನು ಅರ್ಥ ಮಾಡ್ಕೊ ಫಸ್ಟ್. ಇದು ನಿಮ್ಮ ಅತ್ತಿಗೆಮ್ಮರ ಮನಿನ ಈಗ ಇದು ಅಲ್ಲಿ. ಯಾಕಂದ್ರೆ ಇಲ್ಲಿ ಅವರ ಮನೆ ಕೆಲಸ ಮಾಡೋರು, ಮನೆ ನೋಡ್ಕೊಳ್ಳೋರು ಅವರ, ನಮ್ಮ ಮನೆತನ ಬೆಳೆಸೋರವ್ರ. ಹಾಗಾಗಿ ನಾವು ಅವರಿಗೆ ಒಂದು ಪ್ರಾಮುಖ್ಯತೆ ಕೊಡಲೇಬೇಕಾಕತಿ. ನೀ ಮನೆ ಮಗಳು ಅಂದು ಅವ್ರನ್ನ ಕೆಳಗಿಟ್ಟು ನಿನ್ನನ್ನು ಮೇಲಿಡೋಕ್ಕಾಗಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ನೀನು ಹೆಂಗಾರ ನಡೆಸ್ಕೋಬೋದು, ಇಲ್ಲ ನಿಮ್ಮ ನಾದಿನಿ ನೀನು ಹೆಂಗಾರ ನೋಡ್ಕೋಬೋದು. ಆದರೆ ನಮ್ಮನೆ ನಾನು ಹಂಗೆ ಮಾಡೋದಿಲ್ಲ. ನಾನು ಬೇ, ನಮ್ಮ ನಾದ್ನಿ ನನಗೆ ಯಾವ ನಮ್ನಿ ಮಾಡ್ತಾಳೋ ಗೊತ್ತೇನೋ. ಹಂಗೆ ನೋಡಿದ್ರೆ ನಾನು ಇನ್ನೂ ಅತ್ತಿಗೆ ಮರಿಗೆ ಏನೇನು ಮಾಡೋದಿಲ್ಲ. ನಾನೊಂದು ಕ್ರೀಮ್ ತಗೊಳಂಗಿಲ್ಲ, ಮಕ್ಕಕ್ಕೆ ಹಚ್ಕೊಳ್ಳೋದು. ಅದ್ರದ್ದು ರೇಟ್ ಎಷ್ಟು ಅಂತ ನೋಡಿ ಹೋಗಿ ನಮ್ಮ ಅತ್ತೆ ಇದ್ರಿ ಫಿಟ್ಟಿಂಗ್ ಇಡ್ತಾಳೆ ನೋಡಿಲಿಕ್ಕೆ. 300 ರೂಪಾಯಿ ಕ್ರೀಮ್ ತಗೊಂಡಾಳ, 400 ರೂಪಾಯಿ ಕ್ರೀಮ್ ತಗೊಂಡಾಳ. ಅಲ್ಲ ಬೇ, ನನ್ನ ದುಡ್ಡು ನಾ ತಗೊಂತಾನೆ. ಎಷ್ಟೊಂದ್ಸತಿ ಅಪ್ಪರು ರೊಕ್ಕ ಹಾಕಿರ್ತದೆ ನನಗೆ ಏನಾರ ತಗೊಳವ ಅಂತ. ನಮ್ಮ ಅಪ್ಪನ ರೊಕ್ಕ ನಾ ತಗೊಂಡಿರ್ತಾನೆ. ಅದ್ರಿಗೆ ಗೊತ್ತಾಗಲ್ಲ ಏನು. ನಾನು ಏನೋ ಒಂದು ಸಾಮಾನು ತಗೊಂಡ್ರು ಹಂಗ ಅವ್ರ ಮಗನ ಕೊಡ್ಸಾನ, ಅವ್ರ ಅಣ್ಣನ ಕೊಡ್ಸಾನ ನಂಗೆ ಮಾಡ್ತಾಳೆ. ಗೊತ್ತೇನು ನಮ್ಮ ನಾದ್ನಿ ನನಗೆ? ನೋಡು, ನೀನು ನಿಮ್ಮ ನಾದಿನಿ ಬಗ್ಗೆ ಹಿಂಗೆ ಅನ್ಕೊಳಕತ್ತಿ. ಆಮೇಲೆ ನೀನು ವಾಪಸ್ ಊರಿಗೆ ಹೋದ್ಮೇಲೆ ನಿಮ್ಮ ಅತ್ತಿಗೆ ಮಾರು ನಿನ್ನ ಬಗ್ಗೆ ಆಡ್ಕೆ ಬರ್ದಲ್ಲವ, ನನಗೆ ಗೊತ್ತಿಲ್ದಂಗೆ. ಅದಕ್ಕೆ ಹೇಳಕತ್ತಾನ ನಾನು. ನಮ್ಮ ನಾದ್ನಿ ಮನ್ ಊರಿಗೆ ಬಂದಿದ್ಲ ಬೇ, ಬರತ್ಲೆ ನಮ್ಮ ರೂಮಿಗೆ ಬರ್ತಾಳ. ಇವ್ರ ರೂಮ್ನಾಗ ಏನು ಹೊಸದೈತಿ? ನೋಡಿದೆ ನಾನು. ಸತಿ ಬಂದಾಗ ಇದು ಇರಲಿಲ್ಲ ಅಲ್ಲ, ಈ ಸತಿ ಬಂದಾಗ ಇದೈತಿ. ನಾನು ಪ್ರತಿ ಸತಿ ಬಂದಾಗ ಒಂದೇನಾರ ಹೊಸ ಐಟಮ್ ಇರ್ತೈತಿ ನಿಮ್ಮ ಮನ್ಯಾಗ ಅಂತೇಳಿ ನೋಡಬೇ. ನಮ್ಮ ಜೀವನಕ್ಕೆ ನಮಗೆ ಏನು ಬೇಕು ಅವಶ್ಯಕತೆ ಐತೆ ನಾವು ತಗೊಂತೀವಿ, ಉಪಯೋಗಿಸ್ಕೊಂತೀವಿ. ನನ್ನ ಗಂಡು ದುಡ್ಡನ್ನೇ ನಾ ತಗೊಂತೇನೆ. ಏನು ಅಕ್ಕಿ ಗಂಡನ ರೊಕ್ಕ ತಗೊಂತಾನೆ? ನಮ್ಮನಿ ಫಿಟ್ಟಿಂಗ್ ಇಡ್ತಾಳೆ ಬೇ ನಮ್ಮ ಅತ್ತಿ ಹತ್ರ. ನನಗಂತ ಆಕಿ ಕಂಡ್ರಾಗೋದಿಲ್ಲ ನೋಡಕಿ. ಆಕಿ ನಮ್ಮ ಅತ್ತಿರೋರ್ಗು ಆಟ ಆಕಿ ತವ್ರ ಮನೆ. ಆಕಿ ನಮ್ಮ ಅತ್ತಿ ಇಲ್ಲದ ಕಾಲದಾಗ ಆಕಿ ತವ್ರ ಮನೆ ಅನ್ನೋದೇ ಇರೋದಿಲ್ಲ. ದರಿದ್ರೆ ಆಕಿ ಯಾಕಾರ ನಮ್ಮ ಮನೆ ಬರ್ತಾಳ ಅನ್ನಂಗಕ್ಕ ನನಗಂತ. ನೋಡಿ, ನಿನ್ನ ಭಯಾಗ ಬಂತು. ನಮ್ಮ ಅತ್ತಿರೋರ್ಗು ಆಟ ನಮ್ಮ ನಾದ್ನಿದು ನಡೆಯೋದು. ನಮ್ಮ ಅತ್ತಿ ಇಲ್ಲದ ಕಾಲದಾಗ ನಾನು ನಮ್ಮ ನಾದ್ನಿ ಮೂಸು ನೋಡೋದಿಲ್ಲ ಅಂತ ನೀನ ಅಂದಿ. ಹಂಗೆ ನಾಳೆ ನಿಮ್ಮ ಅತ್ತಿಗೆ ಮರು ನಿನಗೆ ಅನ್ಬಾರ್ದಲ್ಲ. ನಿಮ್ಮ ನಾದ್ನಿ ನಿನಗೆ ಕಾಟ ಕೊಡ್ತಾಳಂತ ನೀನು ನಿಮ್ಮ ಅತ್ತಿಗೆ ಮರಿಗೂ ಹಂಗೆ ಮಾಡಕ್ಕೆ ಹೋಗ್ಬೇಡ. ನಿನಗೇನು ಮಕ್ಕಳಾಗಿಲ್ಲ, ಮರಿಯಾಗಿಲ್ಲ. ನಾಳೆ ಹಡಿಯಕ್ಕೆ ಪಡಿಯಕ್ಕೆ ಬಂದಿ ಅಂದ್ರೆ ಎಲ್ಲ ನಿನ್ನ ಚಾಕ್ರಿ ನಾನು ಒಬ್ಬಾಕಿ ಕಡೆಯಿಂದ ಮಾಡೋದಕ್ಕತೆ. ನನಗೆ ಎದ್ರು ಕುಂದ್ರಕ್ಕಾಗಲ್ಲ, ಕುಂತ್ರೆ ಎದ್ದೇಳಕ್ಕಾಗಲ್ಲ ಅಂತ ಪರಿಸ್ಥಿತಿ ನಂದು. ನಾಳೆ ಏನೋ ಪ್ರತಿಯೊಂದು ಬಂದ್ರೂ ಅವರ ನಿನ್ನನ್ನು ಹಿಡಿಯೋದು, ನೋಡೋದು, ಮಾಡೋದು. ಅದಕ್ಕೆ ಅವ್ರ ಜೊತೆಗೆ ಚಂದ ನಕ್ಕಂತ ಇರು. ಬಂದಿರ್ತೀಯ 4 ದಿನ ಗೆಳತಿಯರ ಜೊತೆಗೆ ಹೆಂಗಿರ್ತೀಯ ಹಂಗಿದ್ದು ನೀವು ಅವ್ರ ಜೊತೆಗೆ ಸಹಾಯ ಮಾಡಿ ಕೆಲಸದಾಗ. ಏನಾರ ಬೇಕಂದ್ರೆ ಅವ್ರನ್ನ ಹೇಳಿ ಕೇಳಿ ತಗ ಎಲ್ಲರೂ ಕೂಡಿ ಹೊರಗೆ ಹೋಗ್ರಿ. ನೀನು ಅವ್ರ ಜೊತೆ ಚಂದಾಗಿದ್ದಿ ಅಂದ್ರೆ ನಾಳೆ ನಾನು ಇಲ್ಲದ ಕಾಲದಾಗ ಅವ್ರು ನಿನ್ನ ಚಂದ ನೋಡ್ಕೊಂತಾರೆ. ನೀನು ಈಗ ನಿಮ್ಮ ನಾದ್ನಿ ನಿನಗೆ ಮಾಡ್ದಂಗೆ ನೀನು ನಿಮ್ಮ ಅತ್ತಿಗೆ ಮರಿ ಮಾಡಕ್ಕೆ ಹೋದಿ ಅಂದ್ರೆ ನಿನ್ನನ್ನು ಯಾರು ತಿರುಗಿ ನೋಡೋದಿಲ್ಲ ನಾವು ಇಲ್ಲದ ಕಾಲದಾಗ. ಅದಕ್ಕೆ ನೀನು ಏನೋ ಅವ್ರದ್ದೊಂದು ವಸ್ತು ಮುಟ್ತೀಯ ಐಟಮ್ ಕೇಳು, ತಗೊಂತನ್ರಿ ಅತ್ತಿಗೆ ಮರ ಅಂತ ಕೇಳಿ ತಗ. ಅವ್ರ ಗಂಡಂದ್ರೆ ಅವ್ರಿಗೆ ಏನಾರು ತಂದು ಕೊಡ್ತಾರೆ, ಅವ್ರ ಇಷ್ಟ. ಅವ್ರು ಏನಾರ ತಂದು ಕೊಡ್ಲಿ, ಅವ್ರು ಏನಾರ ಮಾಡಿ ಕೇಳಿ ಅವ್ರ ಪಡಿಗೆ ಅವ್ರನ್ನ ಇರಕ್ಕೆ ಬಿಡು. ನಿನ್ನ ನಾದ್ನಿ ಮಾಡ್ದಂಗೆ ನೀನು ಅವ್ರಿಗೆ ಮಾಡ್ಬಾರ್ದು ನೋಡವ. ಯಾಕಂದ್ರೆ ನಾನು ನೀನು ಭಾಳ ದಿನದಿಂದ ನೋಡಕತ್ತಾನೆ. ಬಂದಾಗೊಮ್ಮೆ ಏನಾರ ಒಂದು ಹಚ್ಕೊಡ್ತಿ, ಇಲ್ಲ ಅವ್ರಿಗೆ ಏನಾರ ಒಂದು ಅಂತಿ. ಅವರು ಸ್ಟಾರ್ಟಿಂಗ್ ಅವರು ಹೊಸದಾಗಿ ಬಂದಾರ, ನೀನು ಹೊಸದಾಗಿ ಮದುವೆಯಾಗಿ ಹೋಗಿ ಅಂತ ಅವರು ಸುಮ್ಮನದಾರ. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲ ಹಿಂಗೆ ಇರ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನೀನ ತಿದ್ಕೊಂಬಿಡು ಈಗ. ಹೂನ ಬೇ, ನೀ ಹೇಳೋದು ನಿಜಾನ. ಮತ್ತು ನನಗೂ ಒಮ್ಮೆ ಅನಿಸ್ತತಿ. ಆದರೆ ನಮ್ಮ ನಾದ್ನಿ ನನಗೆ ಕಾಟ ಕೊಡ್ತಾಳಲ್ಲ, ಅದಕ್ಕೆ ನಾ ತವ್ರ ಮನೆಗೆ ಬಂದಾಗ ನಾನು ನಮ್ಮ ಅತ್ತಿಗೆ ಮರಿಗೆ ಹಿಂಗೆ ಮಾಡ್ಬೇಕು ಅಂತ ಅನಿಸಿ ನಾನು ಹಂಗೆ ಮಾಡ್ತಾನೆ. ಆದ್ರೆ ಇನ್ನು ನಂಗೆ ಮಾಡಲು ತಗೊಳ್ಳಬೇ ನಾನು. ಕರ್ಬಸಿ
ಅಲ್ಲ ಬಂದೆ ತವ್ರ ಮನಿಗೆ, ಇನ್ನೂ ಬಂದು 3 ತಿಂಗಳಾಗಿಲ್ಲ ಅಲ್ಲ ಮತ್ತೆ ಬಂದಿ ನೋಡು. ನಮ್ಮ ಕಾಲ ನಾವು ತವ್ರ ಮನಿ ಕಾಣೋದು ಯಾವಾಗ ಏನ ಬಿಡವ, ಮದುವೆಯಾಗ ಹೊಸ್ತ್ರಾಗಿ ಆ ನೇಮ ಈ ನೇಮ ಅಂತ ಓಡಾಡಿಸ್ತಿದ್ರು. ಅಷ್ಟಾಗ ಬಿಟ್ರೆ ನಾವು 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ತವ್ರ ಮನಿ ಕಾಣ್ಬೇಕು. ನೀವು ಹಂಗ 3 ತಿಂಗಳಿಗೊಮ್ಮೆ ಬಂದ್ಬಿಡ್ತೀರಿ ನೋಡಿ ನೀವು. ನಿಂದೊಳ್ಳೆ ಆತಲ್ಲ ಬೇ, ನಮ್ಮ ತವ್ರ ಮನಿಗೆ ನಾ ಬಂದ್ರೆ ನಿಂದೊಳ್ಳೆ ಕಾಟ. ನಮ್ಮವ್ರ ಏನು ಅನ್ನಲ್ಲ, ನಮ್ಮ ಅತ್ತೆ ಮರ ಏನು ಅನ್ನೋದಿಲ್ಲ. ನೀನು ಮೊಮ್ಮಗಳು ಬಂದ್ಲು ಅಂತ ಖುಷಿ ಪಡಬಿಟ್ಟು 3 ತಿಂಗಳಿಗೊಮ್ಮೆ ಬಂದು 4 ತಿಂಗಳಿಗೊಮ್ಮೆ ಬಂದಿ ಅಂತ ಅಂತೀಯಲ್ಲ ಬೇ ನೀನು. ಏನೋ ಅಂದೆವ ಈಟುದ ಅಂದಿ, ನನಗೇನು ಕೇಳಲಿಲ್ಲ. ನೀ ಏನೋ ಒಂದು ಅನ್ನೋದು, ನಾನು ಒಂದೇನೋ ಅನ್ನೋದು. ಯಾಕ ಈಗೇನು ಆರಾಮದಿಯಲ್ಲ? ಆರಾಮದನ್ ಬಿಡ ಬೇ, ನೀನೇನು ಆರಾಮದಿ ಬಿಡು. ಏನು ಕೆಲಸ ಐತಿ? ಕಿವಿ ಕೇಳೋದಿಲ್ಲ ನೆಟ್ಟಗ. ನಮ್ಮ ಅವ್ವನ ಜೀವ ತಿನ್ಕಂತ, ನಮ್ಮ ಅತ್ತಿಗೆ ಮರ ಜೀವ ತಿನ್ಕಂತ ಆರಾಮಾಗದಿ. ಏನಂದಿ? ಎಲ್ರದ್ದು ಜೀವ ತಿಂತಿ, ಯಾವಾಗ ಹಾರ್ಕೊಂಡಕ್ಕಿ ಅಂತ ಅಂದೆ ನನಗೆ. ಹಾರ್ಕೊಂಡಕ್ಕಿ ಅನ್ಲಿಲ್ಲ ಬೇ, ಆರಾಮಾಗದಿ ಅಂತ ಅಂದದ್ದು ಅಂತೀವಾ ಅಂತಿ. ನೀನು ಬೇಕು ಕಡಿಮೆಗಿದ್ದಿ, ನಿಮ್ಮವ್ವ ಹೋಗ್ಬೇಕು ನನಗೆ ಏನಾರ ಅಂತಾಳ. ಈಗ ನಿಮ್ಮವ್ವನ ಜೊತೆ ನೀನು ಸೇರ್ಕೊಂತಾಳ ನನಗೆ. ಹೋಗ ಬಡ ಬಡತ್ಲಾಗ ಕೈಕಾಲು ಮುಖ ತಕೊಂಬ. ನಿಮ್ಮ ಅಜ್ಜಿದ ಹಂಗ ನಾವು ಒಂದು ಮಾತಾಡಿದ್ರೆ ಅದು ಅಂತ ತಿಳ್ಕೊಂಡು ಏನಾರ ಮಾತಾಡ್ತತಿ, ಅದ್ರ ಮಾತು ಬಗ್ಗೆ ತಲೆ ಕೆಡಿಸ್ಕೊಬೇಡ. ಮಕ ತಕೊಂಬ ಹೋಗು, ಶರ್ಬತ್ ಮಾಡ್ತಾನಂತ. ಹ್ಞೂ ಬೇ.